ನಮ್ಮ ಕೋಸ್ಟಲ್ ಏರಿಯಾದ ಫಸ್ಟ್ ಬಸ್ ಇದು ನೋಡ್ಬೋದು ನೋಡಿ. 33 ಸೀಟರ್ ಬಸ್. ಎಷ್ಟು ಕಂಫರ್ಟ್ ಆಗಿದೆ ಅಂತ ಹೇಳಿದ್ರೆ ಹೋದದೇ ಗೊತ್ತಾಗುದಿಲ್ಲ. ಆರಾಮ್ಸೆ ಒಳ್ಳೆ ನಿದ್ರೆ ಮಾಡ್ಕೊಂಡು. ಓಕೆ, 6 CCTV ಇದೆ. ಓಕೆ, ಪ್ರತಿಯೊಂದು ಅದು ರನ್ನಿಂಗ್ ಅಲ್ಲಿ ಕ್ಯಾಪ್ಚರ್ ಆಗ್ತದೆ. ಮುಖ್ಯವಾಗಿ ಮೈನ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಈ ಬಸ್ಸಿನ ಪ್ಯಾಸೆಂಜರ್ಸ್ ನವರಿಗೆ ಕಂಫರ್ಟ್. ಟೂರಿಸ್ಟ್ ಈಗಿನ ಜನರೇಷನ್ ಗೆ ಬೇಕೇ ಬೇಕು. ಇವಾಗ ಕೇಳ್ತಾರೆ ಗಾಡಿ ಮೊದಲು ಫೋಟೋ ಕಳಿಸಿ, ಆರಾಮ್ಸೆ ನಿದ್ರೆ ಮಾಡ್ಕೊಂಡು ಹೋಗ್ಬೋದು. ಎಸ್, ನಿಮ್ಗೆ ನೋಡ್ಬೇಕಾ ಈ ಒಂದು ಲೈಟಿನ ಒಂದು ಚಮತ್ಕಾರವನ್ನು ನಿಮ್ಗೆ ನಾನು ತೋರಿಸ್ತೇನೆ. ಲೈಟ್ ಆಫ್ ಮಾಡಿ, ಇವಾಗೆಲ್ಲ ಬೆಳಕಿದೆ. ಇವಾಗ ನಾವು ಮಾತಾಡ್ತಾ ಇದ್ವಿ, ಇವಾಗ ಇದ್ರ AC ಸೌಂಡ್ ಬರ್ತಾ ಇದೆ, ಹಾಗಾಗಿ ಲೈಟ್ ಆಗ್ತದೆ. ನಾನು ಅವಾಗ ಹೇಳಿದೆ ಅಲ್ವಾ ನಿಮ್ಗೆ, ಈ ಬಸ್ಸಿನ ಸೀಟ್ ನ ಬಗ್ಗೆ ಮಾತಾಡ್ಲೇಬೇಕು. ನೋಡಿ, ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನನ್ನ ಹಿಂದ್ಗಡೆ ಬ್ರ್ಯಾಂಡ್ ನ್ಯೂ ಆದಂತಹ ಎಂಪೈರ್ ಹಾಲಿಡೇಸ್ ಬಸ್ ನೋಡಿ ನಿಂತಿದೆ. ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಲಾಗ್ ಅಲ್ಲಿ ನಿಮ್ಗೆ ನಾನು ನೀಡ್ಲಿಕ್ಕಿದ್ದೇನೆ. ಈ ಬಸ್ಸಿನ ವಿಶೇಷತೆ ಏನಂತ ಹೇಳಿದ್ರೆ, ಇದು ಏರ್ ಬಲೂನ್ ಬಸ್. ನಾವು ಬ್ಯಾಂಗ್ಳೂರ್, ಮುಂಬೈ ಬಸ್ ಎಲ್ಲ ಹೆಚ್ಚಾಗಿ ಏರ್ ಬಲೂನ್ ಬಸ್ ಇರುವುದು ಸಹಜ. ಇದು ಟೂರಿಸ್ಟ್ ಬಸ್ ಅಲ್ಲಿ 33 ಸೀಟರ್ ಅಲ್ಲಿ ಫಸ್ಟ್ ಬಸ್. ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಲಾಗ್ ಅಲ್ಲಿ ನಿಮ್ಗೆ ನಾನು ನೀಡ್ಲಿಕ್ಕಿದ್ದೇನೆ. ಬನ್ನಿ ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಿಖಿಲ್. ನಿಖಿಲ್, ಎಲ್ಲಿ ಊರು ನಿಮ್ದು? ಪಲಿಮಾರ್. ಸರ್ ನಮಸ್ತೆ. ನಿಮ್ಮ ಹೆಸರು? ಗುರುಪ್ರಸಾದ್. ಎಲ್ಲಿ ಊರು? ಶಿರಪದವ್. ಓಕೆ. ನೋಡ್ಬೋದು ನೋಡಿ, ಈ ಒಂದು ಬಸ್ಸಿನ ಮ್ಯಾನೇಜರ್ ಹಾಗೇನೆ ಡ್ರೈವರ್ ಇದ್ದಾರೆ. ಸೊ ಇವರ ಹತ್ರನೇ ನಿಮ್ಗೆ ನಾನು ಇನ್ಫಾರ್ಮೇಶನ್ ಅನ್ನು ನೀಡ್ಲಿಕ್ಕಿದ್ದೇನೆ. ಸರ್ ಹೇಳಿ ಸರ್, ಯಾವಾಗ ಬಂದದ್ದು ಇದು ಗಾಡಿ? ಡಿಸೆಂಬರ್ ಮಿಡ್ಲ್ ಅಲ್ಲಿ ಬಂದಿದೆ ಗಾಡಿ. ಓಕೆ, ನೀವು ಯಾವಾಗ ಇಟ್ರಿ ಗಾಡಿ ಇದನ್ನು? ಡಿಸೆಂಬರ್ ಮಿಡ್ಲ್ ಬಂದ ತಕ್ಷಣ ಅಲ್ಲೇ ಕೊಂಡಿಟ್ಟಿದೆ ಬಾಡಿ. ಓಕೆ, ಇದು ಯಾವ ಚೆಸ್ಸಿ? ಈಚರ್. ಓಕೆ, ಎಷ್ಟು ಸೀಟ್? 33. ಓಕೆ, ಇದು ಎಷ್ಟು ಮೀಟರ್ ಗಾಡಿ ಸರ್ ಇದು? 12 ಮೀಟರ್. ಓಕೆ, ಪ್ರೆಸೆಂಟ್ ಇವಾಗ ಚೆಸ್ಸಿಗೆ ಎಷ್ಟಾಗುತ್ತೆ? 28 ತನಕ ಆಗ್ಬೋದು. 28 ತನಕ ಆಗ್ತದಲ್ಲ. ಓಕೆ, ಇದು ಮೊಟ್ಟ ಮೊದಲ ಏರ್ ಬಲೂನ್ ಬಸ್. ಹೆಚ್ಚಾಗಿ ನಾವು ಮುಂಬೈ, ಬ್ಯಾಂಗ್ಳೂರ್ ಹೋಗುವಂತ ಬಸ್ ಅನ್ನು ನಾವು ನೋಡಿರ್ತೀರ ಎಲ್ಲ, ಪ್ರತಿಯೊಬ್ರು ಸಬ್ಸ್ಕ್ರೈಬರ್ ನೋಡಿರ್ತಾರೆ. ಕೆಲವರಿಗೆ ಗೊತ್ತಿರುವುದಿಲ್ಲ ಈ ಏರ್ ಬಲೂನ್ ಗಾಡಿ ಅಂತ ಹೇಳಿದ್ರೆ. ವೀಕ್ಷಕರೇ ನೋಡ್ಬೋದು, ನಮ್ಗೆ ಅದರಲ್ಲಿ ಕಂಫರ್ಟ್ ಜಾಸ್ತಿ ಇರುತ್ತೆ. ಈ ಟರ್ನಿಂಗ್ ಅಲ್ಲೇ ಆಗ್ಲಿ, ಈ ಹಂಪ್ಸ್ ಅಲ್ಲೇ ಆಗ್ಲಿ ಏನು ನಮ್ಗೆ ಫೀಲ್ ಆಗುದಿಲ್ಲ. ಈ ಮತ್ತೆ ಡ್ರೈವಿಂಗ್ ನ ಮೇಲೆ ಇರುದು. ಇನ್ನೊಂದ್ ಏನಂತ ಹೇಳಿದ್ರೆ, ಡ್ರೈವಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಇದು ಕಷ್ಟ ಹೇಳ್ತಾರೆ ಏರ್ ಬಲೂನ್ ಗಾಡಿ. ಸ್ವಲ್ಪ ಈ ಟರ್ನಿಂಗ್ ಅಲ್ಲ ಗಾಡಿ ಎಲ್ಲ ಸ್ವಲ್ಪ ಅದ್ರ ತರ ಟರ್ನ್ ಮಾಡುವಾಗಿಲ್ಲ. ಇದು ನನ್ನ ಅನುಭವ, ನಾನ್ ಸಹ ಬಿಡ್ತೇನೆ ಗಾಡಿ. ನಾವು ಎಳ್ಕೊಂಡು ಜಸ್ಟ್ ತುಂಬಾ ಎಳ್ಕೊಂಡು ಹೊಡಿದ್ರೆ ಗಾಡಿ ಪಲ್ಟಿ ಆಗ್ತದೆ ಅಲ್ಲ. ಇದಕ್ಕೆ ಸ್ವಲ್ಪ ಅನುಭವ ಬೇಕು ಹಾಗೆ. ಮತ್ತೆ ಕಂಫರ್ಟ್ ಜಾಸ್ತಿ ನಮ್ಗೆ, ಈ ಪ್ಯಾಸೆಂಜರ್ಸ್ ನವರಿಗೆ ಬರಬೇಕಾದ್ರೆ ಕಂಫರ್ಟ್ ಜಾಸ್ತಿ. ಇವಾಗ ಹೆಚ್ಚಾಗಿ ಏರ್ ಬಲೂನ್ ಗಾಡಿಯಾಗಿ ಹೇಳ್ತಾರೆ ತುಂಬಾ ಜನ. ಅಂತದ್ರಲ್ಲಿ ಏರ್ ಬಲೂನ್ ಗಾಡಿ ಹೋದದೇ ಗೊತ್ತಾಗುದಿಲ್ಲ. ಅಂತದ್ರಲ್ಲಿ ನಮ್ಮ ಕೋಸ್ಟಲ್ ಏರಿಯಾದ ಫಸ್ಟ್ ಬಸ್ ಇದು ನೋಡ್ಬೋದು ನೋಡಿ. 33 ಸೀಟರ್ ಬಸ್, ಎಂಪೈರ್ ಹಾಲಿಡೇಸ್, ಸೂಡದವ್ರದ್ದು ಫಸ್ಟ್ ಬಸ್. ಹಾಗಾಗಿ ಹೇಳಿ ಸರ್, ಇದು ಎಲ್ಲಿ ರೆಡಿ ಆಯ್ತು ಗಾಡಿ? ವಿನಾಯಕ. ಓಕೆ, ತ್ರಾಸಿಯಲ್ಲಿ. ಓಕೆ, ಇದು ಕಲರ್ ಎಲ್ಲ ಯಾರು ನೀವೇ ಚಾಯ್ಸ್ ಮಾಡಿದ? ಓನರ್ ಅವರೇ ಪ್ರತಿಯೊಂದು. ತುಂಬಾನೇ ಚೆನ್ನಾಗಿದೆ, ಒಂಥರ ಕ್ರೇಜಿ ಇದೆ ನೋಡ್ಬೋದು ಕಲರ್ ಎಲ್ಲ. ಹೆಚ್ಚಾಗಿ ನಾರ್ಮಲ್ ಆಗಿ ವೈಟ್ ಕಲರ್ ಬಸ್ ಜಾಸ್ತಿ ಇಲ್ಲಿ, ಇದ್ರಲ್ಲಿ ಡಬಲ್ ಕಲರ್ ಮಾಡಿದಿರ. ಓಕೆ ವೀಕ್ಷಕರೇ ನೋಡ್ಬೋದು, ಇದ್ರ ಪೇಂಟಿಂಗ್ ನ ಬಗ್ಗೆ ನಾನೊಂದು ಹೇಳಲೇಬೇಕು. ಇದರ ಗ್ರಾಫಿಕ್ ಅನ್ನೆಲ್ಲ ಯಾರು ಮಾಡಿದ್ದಾರೆ ಗೊತ್ತಾಗ್ಬೋದು. ಇದು ಈ ಬಸ್ಸಿನ ಸೈಡ್ ಪ್ರೊಫೈಲ್. ವಾವ್, ಏನ್ ಲುಕ್ ಅಲ್ವಾ. ಇದ್ರದ್ದು ಗ್ರಾಫಿಕ್ ಎಲ್ಲ ಮಾಡಿದ್ದು ನಮ್ಮ ಬ್ಯಾಂಗ್ಳೂರ್ನವರು. ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ನಮ್ದು ದಾಮೋದರಲ್ಲೆಲ್ಲ ವರ್ಕ್ ಮಾಡ್ತಾರೆ ಅವರು. ಇಲ್ಲಿ ಬಂದು
ವಿನಾಯಕಕ್ಕೆ ಬಂದು ಎಲ್ಲ ಈ ಒಂದು ಗ್ರಾಫಿಕ್ ಅನ್ನು ಮಾಡಿದ್ದಾರೆ. ಹಾಗೇನೆ ಡಿಸೈನ್ ಮಾಡಿದವರು ನಮ್ಮ ಸುದರ್ಶನ್ ಅಂತ, ಇವರ ಫ್ರೆಂಡ್ ಅಂತೆ. ನೋಡ್ಬೋದು ನೋಡಿ, ಇದು ಇದರ ಸೈಡ್ ಲುಕ್. ಸರ್ ಇದೆಲ್ಲ ಎಲ್ಲಿ ನಮ್ದು ಇಲ್ಲೇ ಮಾಡಿದವರು ಬಂದು ಇಲ್ಲೇ ವಿನಾಯಕದಲ್ಲೇ ಮಾಡಿ. ಓಕೆ, ಎಷ್ಟು ಟೈಮ್ ತಗೊಂಡಿದ್ದಾರೆ? ಅವರೊಂದು ಒಂದು ವಾರ. ಒಂದು ವಾರ ತಗೊಂಡಿದ್ದಾರೆ. ಒಂದು ವಾರ ಕೆಲಸ ಇತ್ತು ಇದ್ರಲ್ಲಿ ಅಲ್ಲ? ಓಕೆ, ತುಂಬಾನೇ ಚೆನ್ನಾಗಿದೆ ಸರ್ ಎಲ್ಲ. ಇದು ಪ್ರತಿಯೊಂದು ಗ್ರಾಫಿಕ್ ಅಲ್ಲ? ಅಲ್ವಾ? ವಾವ್, ಅದ್ರ ಮೇಲೆ ಕ್ಲಿಯರ್ ಕೋಟ್ ಹೊಡ್ತಿದೆ. ಓಕೆ 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 ಓಕೆ, ನೋಡ್ಬೋದು ನೋಡಿ, ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಇದು ಲೋಗೋ ಸರ್ ತುಂಬಾ ಚೆನ್ನಾಗಿದೆ. ಇದೆಲ್ಲ ನೀವು ಫಸ್ಟ್ ಗೆ ಪ್ಲಾನ್ ಮಾಡಿದ್ರ? ಎಲ್ಲ ಪ್ರತಿಯೊಂದು ಪ್ಲಾನ್ ಮಾಡಿದ್ರಿ, ಇದೇ ತರ ಗಾಡಿ ಬರ್ಬೇಕಂತ. ಓಕೆ, ಹಾಗೇನೆ ಈ ಕರ್ಟನ್ಸ್ ಹಾಗೆ ಮ್ಯಾಚಿಂಗ್ ಇದೆ ಎಲ್ಲ, ಪ್ರತಿಯೊಂದು ಮ್ಯಾಚಿಂಗ್ ಇದೆ. ಸರ್ ನೀವು ಈ ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? 6 ವರ್ಷ. 6 ವರ್ಷ ಆಯ್ತು. ಓಕೆ, ಯಾವ ಗಾಡಿಯಲ್ಲಿದ್ರಿ ಮೊದ್ಲಿ? ನಮ್ಮ ಲೈನ್ ಬಸ್ ಅಲ್ಲಿ. ಲೈನ್ ಬಸ್ ಮಾಡ್ತಾ ಇದ್ರಿ. ಯಾವ ಬಸ್ ಅಲ್ಲಿ ಇದ್ರಿ? ಎಲ್ಲ ಇಲ್ಲಿ ಬದ್ಲಿಗೆಲ್ಲ ಬದ್ಲಿಗೆ ಸಂಗಮ್, ಸ್ಟಾರ್ ಎಲ್ಲ ಬಸ್ ಅಲ್ಲಿ ಹೋಗಿದ್ದೀನಿ. ಓಕೆ, ಎಕ್ಸ್ಪ್ರೆಸ್, ಮಾಸ್ಟರ್ ಅದಕ್ಕೆಲ್ಲ ಹೋಗಿದ್ದೀನಿ. ಕೃಷ್ಣಾನಂದಿಗೆ ಹೋಗಿದ್ದೀನಿ. ಅದ್ರಲ್ಲೆಲ್ಲ ಇದ್ರಿ. ಓಕೆ, ಇದು ಇವಾಗ ನಿಮ್ಮ ಕ್ಲೋಸ್, ನಿಮ್ಮ ಫ್ರೆಂಡ್ ನ ಬಸ್. ಹಾಗಾಗಿ ಟೂರಿಸ್ಟ್ ಬಸ್ ಅಂತ ಹೇಳಿದ್ರೆ ನಿಮ್ಗೆ ಹೇಗೆ ಸರ್, ಖುಷಿ ಆಗ್ತದ ಅದ್ರಲ್ಲಿ ದುಡಿಲಿಕ್ಕೆ, ಅಥವಾ ರೂಟ್ ಬಸ್ ಒಳ್ಳೇದಾ? ಇದೆ ಒಳ್ಳೇದು. ಇದೆ ಇಲ್ಲಿ ಟೈಮಿಂಗ್ ಕಿರಿಕಿರಿಗೆ ಇದು ಒಳ್ಳೇದು ಅಲ್ವಾ? ಓಕೆ, ಅಲ್ಲಿಗೆ ಇಷ್ಟಕ್ಕೆ ರೀಚ್ ಆಗ್ಬೇಕು, ಅಲ್ಲಿ ಜಗಳ ಇಲ್ಲಿ ಜಗಳ ಎಂತ ತೆಗಿಬೇಕು ಅಲ್ವಾ? ಇದು ರಗಳೆ ಇದು ರಗಳೆ ಇಲ್ಲ. ಬಂದ್ರೆ ಬಾಡಿಗೆ ಪಿಕಪ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡಿ ಬರುದು ಅಲ್ವಾ? ಬೆಸ್ಟ್ ಇದು. ಬೆಸ್ಟ್. ಓಕೆ, ಹಾಗೆ ಸರ್ ನಿಮ್ಗೆ ಡ್ರೈವಿಂಗ್ ಮಾಡ್ಲಿಕ್ಕೆ ಯಾವ್ದು ಗಾಡಿ ಒಳ್ಳೇದು? ಈ ಲೈಲ್ಯಾಂಡ್ ಒಳ್ಳೇದಾ, ಟಾಟಾ ಒಳ್ಳೇದಾ, ಐಶರ್ ಒಳ್ಳೇದಾ, ಭಾರತ್ ಬೆನ್ಸ್ ಒಳ್ಳೇದಾ? ಕಂಫರ್ಟ್ ಯಾವ್ದು? ಭಾರತ್ ಬೆನ್ಸ್. ಭಾರತ್ ಬೆನ್ಸ್ ಯಾಕೆ ಅದು? ನಾವು ಮಾತ್ರ ಇತ್ತು 2 ಗಾಡಿ ಬ್ರದರ್ ಹತ್ರ. ಓಕೆ, ಭಾರತ್ ಬೆನ್ಸ್ ಅಲ್ಲ, ಕಂಫರ್ಟ್ ಜಾಸ್ತಿ ಅಲ್ಲ? ಕಂಫರ್ಟ್ ಜಾಸ್ತಿ. ಓಕೆ, ಹಾಗೆ ನಿಮ್ ಫೇವರೇಟ್ ಹಾಗಾದ್ರೆ ಭಾರತ್ ಬೆನ್ಸ್. ಓಕೆ, ಫಸ್ಟ್ ಬಿಟ್ಟ ಗಾಡಿಯೇ ಭಾರತ್ ಬೆನ್ಸ್. ಹೌದಾ? ಯಾವ್ದು ಅದು? ಎಲ್ಲಿಂದ ಎಲ್ಲಿ ಬಿಟ್ರಿ ನೀವು? ಅದು ರೂಟ್ ಅಲ್ಲ, ಟಿಪ್ಪರ್ ಬಿಟ್ಟದ್ದು. 10 ವೀಲ್ ಅಲ್ಲ? ಫಸ್ಟ್ ಬಿಟ್ಟದೇ ಭಾರತ್ ಬೆನ್ಸ್. ಓಕೆ, ಅದು ಬೆಳಗಾವಿನವರ ಗಾಡಿ, ಫ್ರೆಂಡ್ ಗಾಡಿ. ಹೌದಾ? ಅದು ಮಂಗಳೂರಲ್ಲಿ ಪೋರ್ಟಿಗೆ ಓಡ್ತಿತ್ತು, ಅದಕ್ಕೆ ಬಿಟ್ಟದ್ದು. ಫಸ್ಟ್ ಗಾಡಿ ಅದು ಕಂಫರ್ಟ್ ಗಾಡಿ, ಅದು ಎಸಿ ಗಾಡಿ. ಎಸಿ ಗಾಡಿ ಅಲ್ವಾ? ಭಾರತ್ ಬೆನ್ಸ್ ಸ್ವಲ್ಪ ಕಂಫರ್ಟ್ ಜಾಸ್ತಿ. ಓಕೆ ಸರ್, ಹೇಳಿ ಸರ್, ಎಂಪೈರ್ ಬಸ್ ಬಂದಿದೆ, ಬ್ರ್ಯಾಂಡ್ ನ್ಯೂ ಆದಂತಹ ಗಾಡಿ. ಹೇಗೆ, ಎಷ್ಟು ಖುಷಿ ಆಗ್ತಿದೆ ಸರ್? ತುಂಬಾ ಖುಷಿ ಆಗ್ತದೆ. ಅದು ಬೇರೆ ನಿಮ್ಮ ಫ್ರೆಂಡ್ ಅವರು ತುಂಬಾ ಕ್ಲೋಸ್ ಇದ್ದಾರೆ, ಒಳ್ಳೆ ದನಿ, ತುಂಬಾ ಒಳ್ಳೆಯವರು, ನನ್ನ ಹತ್ರ ಸಹ ಮಾತಾಡ್ತಾ ಇರ್ತಾರೆ ಅವರು. ಸರ್ ಅವರ ಹೆಸರು? ಅರವಿಂದ್ ಲೋಬೋ. ಅರವಿಂದ್ ಲೋಬೋ, ಸೂಡ ಅಲ್ಲ? ಇಲ್ಲಿ ಅವರು ಮೂಲತಃ ಇಲ್ಲಿ ಅವರು ಅಲ್ವಾ? ತುಂಬಾನೇ ಕ್ರೇಜ್ ಇದೆ ಅವರಿಗೆ ಬಸ್ಸಿನ ಬಗ್ಗೆ. ತುಂಬಾ ನನ್ನ ಹತ್ರ ಅವರು ತುಂಬಾ ಮಾತಾಡಿದ್ರು, ಯಾವ ತರ ಮಾಡಿದ್ರೆ ಒಳ್ಳೆ ಆಗ್ತದೆ, ಯಾವ ತರ ಗಾಡಿ ತೆಗ್ದ್ರೆ ಒಳ್ಳೇದು. ಇನ್ ಫ್ಯೂಚರ್ ಅಲ್ಲಿ ಸಹ ಗಾಡಿ ಬರೋದು ಪ್ಲಾನ್ ಇದೆಯಾ? ಇದೆ, ಸದ್ಯಕ್ಕೆ ಇಲ್ಲ, ಪ್ಲಾನ್ ಇದೆ ಅಲ್ಲ? ಓಕೆ, ಆಗ್ಲಿ, ಆದಷ್ಟು ಬೇಗ 1-2 ಗಾಡಿ ಬರ್ಲಿ. ನನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಹೌದೌದು, ಆಗ್ಲಿ ಹಾಗೆ. ಸರ್ ಮತ್ತೆ ಏನೆಲ್ಲ ಸ್ಪೆಷಾಲಿಟಿ ಏನಿದೆ ಸರ್ ಈ ಗಾಡಿ? ಸಿಸಿಟಿವಿ ಎಷ್ಟಿದೆ ಸರ್? ಸಿಸಿಟಿವಿ 6 ಇದೆ. ಓಕೆ, 6 ಸಿಸಿಟಿವಿ ಇದೆ. ಓಕೆ, ಪ್ರತಿಯೊಂದು ಅದು ರನ್ನಿಂಗ್ ಅಲ್ಲಿ ಕ್ಯಾಪ್ಚರ್ ಆಗ್ತದೆ ಪ್ರತಿಯೊಂದು. 6 ಅಂತ ಹೇಳಿದ್ರೆ ಎಲ್ಲಿ ಎಲ್ಲ ಇದೆ ಸರ್? ಸೈಡ್ 2, ಬ್ಯಾಕ್ 2, ಫ್ರಂಟ್ ಬ್ಯಾಕ್, ಸೈಡ್, ಒಳಗಡೆ, ಡ್ರೈವರ್ ಇಂದ ಹೊರಗಡೆ. ಓಕೆ, 6 ಸಿಸಿಟಿವಿ ಇದೆ ಅಲ್ವಾ? ಸೀಟ್ ಒಂದು ಲಕ್ಸುರಿಯಸ್ ಇದೆ. ಲಕ್ಸುರಿಯಸ್, ಹೌದು. ಅದು ಅದರ ಬಗ್ಗೆ ಮಾತಾಡ್ಲೇಬೇಕು ವೀಕ್ಷಕರೇ. ನಾನು ನಿಮ್ಗೆ ತೋರಿಸ್ತೇನೆ ಬಸ್ಸಿನ ಒಳಗಡೆ ಯಾವ ತರ ಇದೆ ಅಂತ ನಿಮ್ಗೆ ನಾನು ತೋರಿಸ್ತೇನೆ, ಬನ್ನಿ. ನೋಡಿ, ಇದು ನಮ್ಮ ಡ್ರೈವರ್ ಕ್ಯಾಬಿನ್. ನೋಡ್ಬೋದು ನೋಡಿ, ತುಂಬಾ ಇಂಟೀರಿಯರ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಸರ್ ಇದೇನ್ ಸರ್ ಇದು? ಆಂಪಾ? ಸೌಂಡ್ ಸಿಸ್ಟಮ್ ಇದೆ, ಆಂಪ್ ಅಲ್ಲ? ತುಂಬಾನೇ ಜಾಗಿದೆ ಇಲ್ಲಿ. ಇಲ್ಲಿ ಸಹ ಒಂದು 2-3 ಜನ ಕೂತ್ಕೊಳ್ಬಹುದು, ಆರಾಮ್ಸೆ ಜರ್ನಿ ಮಾಡಬಹುದಲ್ಲ? ತುಂಬಾನೇ ಸ್ಪೇಸ್ ಇದೆ ತರ ಕಾಣ್ತದಲ್ಲ? ಒಳ್ಳೆ ಸ್ಪೇಸ್ ಇದೆ ಅಲ್ಲ? ಸ್ಪೇಸ್ ಜಾಸ್ತಿ ಇದೆ. ನೋಡಿ, ಇದು ನಮ್ದು ಡ್ರೈವರ್ ಕ್ಯಾಬಿನ್. ಹಾಗೇನೆ ಇವಾಗ ನಾನು ಒಳಗಡೆ ನಿಮ್ಗೆ ತೋರಿಸ್ತೇನೆ ಯಾವ ತರ ಇದೆ ಅಂತ, ಬನ್ನಿ. ಎಸ್, ನೋಡಿ, ನಾನಿವಾಗ ಬಸ್ಸಿನ ಒಳಗಡೆ ಇದ್ದೇನೆ. ಯಾವ ತರ ಇದೆ ನೋಡಿ, ಒಳಗಿನ ಲುಕ್ ನೋಡಿದ್ರೆ ತುಂಬಾನೇ ಖುಷಿ ಆಗ್ತಿದೆ ನನ್ಗೆ. ನಾನು ಅವಾಗ ಹೇಳಿದೆ ಅಲ್ವಾ ನಿಮ್ಗೆ, ಈ ಬಸ್ಸಿನ ಸೀಟ್ ನ ಬಗ್ಗೆ ಮಾತಾಡ್ಲೇಬೇಕು. ನೋಡಿ, ಈ ಬಸ್ಸಿನ ಸೀಟ್ ನೋಡಿ ಎಷ್ಟು ಕಂಫರ್ಟ್ ಆಗಿದೆ ಅಂತ ಹೇಳಿದ್ರೆ, ಈ ಲೆದರ್ ಸೀಟ್ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಪುಷ್ ಬ್ಯಾಕ್ ಬಟನ್ ಕೂಡ ಇದೆ. ನೋಡಿ, ಇಷ್ಟು ಪುಷ್ ಬ್ಯಾಕ್ ಇದೆ. ಒಳ್ಳೆ ಕಂಫರ್ಟ್ ಆಗಿ ಜರ್ನಿ ನಾವು ಮಾಡಬಹುದು. ನೋಡಿ ಎಷ್ಟು ಕಂಫರ್ಟ್ ಆಗಿದೆ ಅಂತ ಹೇಳಿದ್ರೆ ಹೋದದೇ ಗೊತ್ತಾಗುದಿಲ್ಲ. ಆರಾಮ್ಸೆ ಒಳ್ಳೆ ನಿದ್ರೆ ಮಾಡ್ಕೊಂಡು ಜರ್ನಿ ಮಾಡಬಹುದು. ಫುಲ್
ಕಂಫರ್ಟ್ ಅಂತ ಹೇಳಿದ್ರೆ ಅಷ್ಟೇನು ಕಂಜೆಸ್ಟೆಡ್ ಇಲ್ಲ ನೋಡಿ. ಹಾಗೇನೆ ಇನ್ನೊಂದು ನೋಡಿ, AC ಒಳ್ಳೆ ಕೂಲಿಂಗ್ ಇದೆ, ಚಿಲ್ಡ್ ಆದಂತ AC ಇದೆ. ಚಾರ್ಜಿಂಗ್ ಸ್ಲಾಟ್ ಕೂಡ ಇದೆ ನೋಡಿ, ಚಾರ್ಜಿಂಗ್ ಸ್ಲಾಟ್ ಇದೆ. ಒಂದು ಐಫೋನ್ ಇದೆ, ಇನ್ನೊಂದು ನಾರ್ಮಲ್ ಸಿ ಪಿನ್ ಇದೆ, ಎರಡು ಕೊಟ್ಟಿದ್ದಾರೆ ನೋಡಿ. ಸ್ಕ್ರೀನ್ ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಏನಂತ ಹೇಳಿದ್ರೆ, ನಾವು ಜರ್ನಿ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಬಿಸಿಲು ಹೊಡಿತಾ ಇರುತ್ತೆ. ಸೊ ಕೆಲವೊಂದು ಬಸ್ಸಲ್ಲಿ ಇಲ್ಲಿಗೆ ಸ್ಕ್ರೀನ್ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ಫುಲ್ ಪ್ಯಾಕಿಂಗ್ ಮಾಡಿದ್ದಾರೆ ನೋಡಿ. ಏನಿಲ್ಲ, ಈ ತರ ಮಾಡಿದ್ರೆ ನಮ್ದು AC ಸಹ ಹೊರಗಡೆ ಹೋಗಲ್ಲ, ಬಸ್ನ ಒಳಗಡೆ ಇರುತ್ತೆ, ಒಳ್ಳೆ ಚಿಲ್ಡ್ ಆಗಿರುತ್ತೆ. ಹಾಗೇನೆ ಈ ಸೀಟ್ ಕೂಡ ಪುಷ್ ಬ್ಯಾಕ್ ಆಗುತ್ತೆ ನೋಡಿ. ಆರಾಮ್ಸೆ ನಿದ್ರೆ ಮಾಡ್ಕೊಂಡು ಹೋಗ್ಬೋದು ಸರ್. ಇದ್ರಲ್ಲಿ ಎಷ್ಟು ಸ್ಪೀಕರ್ಸ್ ಇದೆ? ಸ್ಪೀಕರ್ಸ್ 8 ಸ್ಪೀಕರ್ ಇದೆ ಅಲ್ಲ. ಇದು ಎರಡು ಸಬ್ ಊಫರ್ ಅಲ್ಲ? ಸಬ್ ಊಫರ್. ಓಕೆ. ಮತ್ತೆ ಇದು ಲೇಸರಾ? ಲೇಸರ್. ತುಂಬಾನೇ ಚೆನ್ನಾಗಿದೆ ನೋಡಿ. ಲೇಸರ್ ಲೈಟ್ ಕೂಡ ಇದೆ, ಹಾಗೇನೆ ಎರಡು ಸಬ್ ಊಫರ್. ಈ ಕೆಲವೊಂದೆಲ್ಲ ಟೂರಿಗೆಲ್ಲ ಹೋಗ್ಬೇಕಾದ್ರೆ ಇಂಥದೆಲ್ಲ ಬೇಕು ಅಲ್ವಾ? ಟೂರಿಸ್ಟ್ ಈಗಿನ ಜನರೇಷನ್ ಗೆ ಬೇಕೇ ಬೇಕು. ಇವಾಗ ಕೇಳ್ತಾರೆ ಗಾಡಿ ಮೊದಲು ಫೋಟೋ ಕಳಿಸಿ ಒಳಗೆ, ಇಂಟೀರಿಯರ್ ಹೇಗಿದೆ ಅದು ವಿಡಿಯೋ ಕಳಿಸಿ ಅಂತ ಹೇಳಿ. ಓಕೆ, ಇವಾಗ ಈಗಿನ ಜನರೇಷನ್ ಬುಕ್ ಮಾಡೋಕ್ಕಿಂತ ಮೊದಲು ಅದೇ ಹೇಳ್ತಾರೆ ಅಲ್ವಾ? ಇವಾಗೆಲ್ಲ ಇದೇ ಬೇಕು ಅಂತ ಹೇಳಿದ್ರೆ ಒಂದು ಎಂಜಾಯ್ ಮಾಡ್ಲಿಕ್ಕೆ ಅಂತಾನೆ ಹೋಗುದು. ಸೊ ಅಂತ ಟೈಮ್ ಅಲ್ಲಿ ಇಂತ ಗಾಡಿ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ ಅಲ್ಲ. ಹೆಚ್ಚಾಗಿ ಹೊಸ ಹೊಸ ಗಾಡಿಯನ್ನೇ ಆಯ್ಕೆ ಮಾಡ್ತಾರೆ ಅಲ್ವಾ? ಓಕೆ. ಹಾಗೆ ಎಸ್ ವೀಕ್ಷಕರೇ, ನೋಡ್ಬೋದು ಈ ಒಂದು ಬಸ್ ಅನ್ನು ಬುಕ್ ಮಾಡ್ಬೇಕಾದ್ರೆ ಇಲ್ಲಿ ಕೆಳಗೆ ಬರ್ತಿರುವಂತ ನಂಬರ್ಗೆ ಕರೆ ಮಾಡಿಕೊಂಡು ನಿಮ್ಮ ಒಂದು ಟ್ರಿಪ್ ಅನ್ನು ಈ ಬಸ್ಸಿನ ಮುಖಾಂತರ ಹೋಗ್ಬೋದು. ಇನ್ನಷ್ಟು ಕಲರ್ಫುಲ್ ಆಗಿ ನಿಮ್ಮ ಟ್ರಿಪ್ ಅನ್ನು ಸಹ ಮಾಡ್ಬೋದು. ಇಲ್ಲಿ ಕೆಳಗೆ ಬರ್ತಿರುವಂತಹ ನಂಬರಿಗೆ ಕರೆ ಮಾಡಿಕೊಂಡು ನಿಮ್ಮ ಡೇಟ್ ಅನ್ನು ಬುಕ್ ಮಾಡ್ಕೊಳ್ಬಹುದು. ಸರ್ ಇದು ಏನ್ ಸರ್ ಇದು ಈ ಲೈಟ್ ಏನ್ ಹೇಳ್ತಾರೆ ಇದಕ್ಕೆ? ಮಾತ್ರ ಆಗುತ್ತೆ, ಸೌಂಡ್ ವಾಯ್ಸ್ ಎರಡರಲ್ಲಿ ಮಾತ್ರ. ಓಕೆ, ಇವಾಗ ನಾವು ಮಾತಾಡ್ತಾ ಇದ್ವಿ, ಇವಾಗ ಇದ್ರ AC ಸೌಂಡ್ ಬರ್ತಾ ಇದೆ, ಹಾಗಾಗಿ ಲೈಟ್ ಆಗ್ತದೆ, ಹಾಗಾಗಿ ಇದು ಲೈಟ್ ಬ್ಲಿಂಕ್ ಆಗ್ತಾ ಇದೆ. ಇಲ್ಲಾದ್ರೆ ಹೇಗಿರುತ್ತೆ ಅದು? ಸ್ಟಾಪ್ ಆಫ್ ಆಗಿರುತ್ತೆ. ಆಫ್ ಆಗಿರುತ್ತೆ. ಓಕೆ, ಇದು ಆನ್ ಮಾತ್ರ, ಇದು ಆನ್ ಇರ್ತದೆ, ಇದೊಂದು ಆನ್ ಇರುತ್ತೆ, ಇದು ಆಫ್ ಆಗುತ್ತೆ. ಇದು ಸೌಂಡ್ ಗೆ ಒಳ್ಳೆ ಕಾಣ್ತದೆ, ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ವಾ? ಸೌಂಡ್ ಗೆ ಒಳ್ಳೆ, ಸೌಂಡ್ ಗೆ ಒಳ್ಳೆ ಕಲರ್ಫುಲ್ ಆಗುತ್ತೆ. ಸೌಂಡ್ ಗೆ, ಇದರ ಸೌಂಡ್ ಗೆ ಒಳ್ಳೆ ಬರುತ್ತೆ. ಓಕೆ, ಎಂಪೈರ್ ತುಂಬಾನೇ ಚೆನ್ನಾಗಿದೆ. ಹೆಚ್ಚಾಗಿ ಇವಾಗೆಲ್ಲ ಹೊರಗಿನ ಲುಕ್ ಅನ್ನು ಅಷ್ಟು ಮಾಡಲ್ಲ, ಒಳಗೆ ನಮ್ಮ ಓನರ್ ಅವ್ರು ಹೇಳಿದ್ರು ತುಂಬಾನೇ ಚೆನ್ನಾಗಿ ಮಾಡಿದ್ದೇನೆ ಈ ಸರ್ತಿ ನಮ್ಮ ಬ್ರ್ಯಾಂಡ್ ನ್ಯೂ ಆದಂತ ಬಸ್. ಅದ್ರ ಮುಖ್ಯವಾಗಿ ನೀವು ಸೀಟ್ ಅನ್ನು ನೋಡಿ, ನೀವು ಹೋಗಿ ಕೂತ್ ನಂತರ ಹೇಳಿ ಅಂತ ಹೇಳ್ತಾ ಇದ್ರು. ಸೊ ನನ್ಗೆ ಅಂತೂ ತುಂಬಾ ಖುಷಿ ಆಯ್ತು. ನೋಡ್ಬೋದು ನೋಡಿ, ನಿಮ್ಗೆ ನಾನು ಈ ಸೀಟಿನ ಕರೆಕ್ಟ್ ಡೀಟೇಲಿಂಗ್ ಆಗಿ ನಿಮ್ಗೆ ನಾನು ತೋರಿಸ್ತೇನೆ ನೋಡಿ. ನೋಡಿ, ಇದು ಲೆದರ್ ಸೀಟ್, ಮರ್ಸಿಡಿಸ್ ಬೆಂಜ್ ಇದು ಲೋಗೋ ಇದೆ. ಹಾಗೇನು ಪುಷ್ ಬ್ಯಾಕ್ ನೋಡಿ, ಎಷ್ಟು ಪುಷ್ ಬ್ಯಾಕ್ ಆಗುತ್ತೆ. ಇದುವೇ ಈ ಬಸ್ಸಿನ ಮುಖ್ಯವಾಗಿ ಮೇನ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಈ ಬಸ್ಸಿನ ಪ್ಯಾಸೆಂಜರ್ಸ್ ನವರಿಗೆ ಕಂಫರ್ಟ್ ಅಂತಾನೆ. ಸರ್ ಇದೇನ್ ಸರ್, ಏನ್ ಲೈಟ್ ಇದು? ಲೇಸರ್, ಮೂವಿಂಗ್ ಲೇಸರ್. ಓಕೆ, ಇದು ರೊಟೇಟ್ ಆಗ್ತಾ ಇರ್ತದೆ ಅಲ್ಲ? ಇದೆಲ್ಲ ಕತ್ತಲಿಗೆ ಒಳ್ಳೇದು, ಇದೆಲ್ಲ ಆಫ್ ಮಾಡಿದ್ರೆ ಒಳ್ಳೆ, ಇದೆಲ್ಲ ಆಫ್ ಮಾಡಿದ್ರೆ ಓಕೆ, ಒಂದು ಲೈಟ್ ಗೆ ಒಳ್ಳೆ. ಎಸ್, ನಿಮ್ಗೆ ನೋಡ್ಬೇಕಾ ಈ ಒಂದು ಲೈಟಿನ ಒಂದು ಚಮತ್ಕಾರವನ್ನು ನಿಮ್ಗೆ ನಾನು ತೋರಿಸ್ತೇನೆ. ಲೈಟ್ ಆಫ್ ಮಾಡಿ, ಇವಾಗೆಲ್ಲ ಬೆಳಕಿದೆ, ಸೊ ಎಷ್ಟು ಕಾಣುತ್ತೆ ಅಂತ ಗೊತ್ತಿಲ್ಲ, ನೋಡ್ಕೊಂಡು ಬನ್ನಿ. ನೋಡಿ ಯಾವ ತರ ಕಾಣ್ತಾ ಇದೆ ಅಂತ. ಈಗ ಎಲ್ಲ ಪ್ರತಿಯೊಂದು ಲೈಟ್ ಅನ್ನು ಆಫ್ ಮಾಡಿದ್ದಾರೆ, ಬರೀ ಲೇಸರ್ ಲೈಟ್ ಮತ್ತೆ ಈ ಸ್ಟ್ರಿಪ್ ಲೈಟ್ ಇದೆ. ಒಂಥರ ಪಬ್ಬಿಗೆ ಬಂದಾಗೆ ಆಗ್ತಾ ಇದೆ ನನ್ಗೆ. ತುಂಬಾ ಜನ ಕೇಳ್ತಾ ಇದ್ರು, ಸರ್ ಟೂರಿಸ್ಟ್ ಬಸ್ಸಿನ ಒಂದು ಲಾಗ್ ಮಾಡಿ, ಆ ಟೂರಿಸ್ಟ್ ಬಸ್ಸಿನ ಒಳಗಡೆ ಯಾವ ತರ ಇದೆ ಅಂತ ಎಲ್ಲ ತೋರಿಸಿ ಅಂತ ಹೇಳ್ತಾ ಇದ್ರು. ನೋಡಿ, ಕರೆಕ್ಟ್ ನೋಡ್ಕೊಳ್ಳಿ ಈ ಬಸ್ಸಿನ ಒಳಗಡೆ ಯಾವ ತರ ಇದೆ ಅಂತ. ಇದು ನೈಟಿಗೆ ಇನ್ನೂ ಸಹ ಒಳ್ಳೆ ಕಾಣ್ತದೆ. ಇವಾಗ ಹೊರಗಡೆ ಎಲ್ಲ ಅಷ್ಟು ಕತ್ತಲೆ ಆಗಿಲ್ಲ, ಮಧ್ಯಾಹ್ನ ಆಗಿದೆ, ಸೊ ಬೆಳಕಿದೆ, ಆದ್ರೆ ಸಹ ಇಷ್ಟು ಒಳಗಡೆ ಇಷ್ಟು ಕತ್ತಲೆ ಆಗಿ ಒಳ್ಳೆ ಕ್ಲಿಯರ್ ಆಗಿ ಹೊಡಿತಾ ಇದೆ ಲೈಟ್ ಎಲ್ಲ ನೋಡಿ. ಇದು ಅವಾಗ ನಾವು ಹೇಳಿದ ಹಾಗೆ ನಾವು ಇದು ಮಾತಾಡಿದ್ರೆ ಮಾತ್ರ ಆಗುತ್ತೆ, ಇಲ್ಲಾದ್ರೆ ಪ್ಲೇನ್ ಆಗಿರುತ್ತೆ ನೋಡಿ ಲೈಟ್ ಇದು. ಇವಾಗ AC ಇದು ಮತ್ತೆ ನಾನು ಇವಾಗ ಮಾತಾಡ್ತಿದ್ದೇನಲ್ಲ, ಅದರಿಂದಾಗಿ ಬ್ಲಿಂಕ್ ಆಗ್ತಾ ಇದೆ. ಇದುವೇ ನಮ್ಮ ಎಂಪೈರ್ ನವರದು ಬ್ರ್ಯಾಂಡ್ ನ್ಯೂ ಆದಂತಹ ಬಸ್. ನೋಡಿ ವೀಕ್ಷಕರೇ,
ನನ್ನ ಒಂದು ಲಾಗಿಗೆ ತುಂಬಾ ಕಮೆಂಟ್ ಬರ್ತಾ ಇತ್ತು. ಏನಂತ ಹೇಳಿದ್ರೆ, ಸರ್ ನೀವು ಡ್ರೈವಿಂಗ್ ಮಾಡುವಂತಹ ಒಂದು ಲಾಗ್ ಅನ್ನು ಹಾಕಿ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ನಾನು ಸಾಧ್ಯವಾದ್ರೆ ಮಣಿಪಾಲದಿಂದ ಬ್ಯಾಂಗ್ಳೂರಿಗೆ ಹೋಗುವಂತಹ ಸ್ಲೀಪರ್ ಬಸ್ಸಿನ ಒಂದು ಲಾಗ್ ಮಾಡ್ತೇನೆ. ಸಾಧ್ಯವಾದ್ರೆ ಮಣಿಪಾಲದಿಂದ ಬ್ಯಾಂಗ್ಳೂರ್ ತನಕ ಸಹ ಡ್ರೈವ್ ಮಾಡ್ತೇನೆ, ನೋಡುವ. ಇದು ತುಂಬಾ ಜನರ ಒಂದು ನಿರೀಕ್ಷೆಯ ವ್ಲಾಗ್. ನೋಡಿ, ಡಿಕ್ಕಿ ಸ್ಪೇಸ್ ಕೂಡ ಇದೆ ನೋಡಿ. ಇದು ಸಹ ಡಿಕ್ಕಿ ನೋಡಿ, ಇಷ್ಟು ಸ್ಪೇಸ್ ಸಿಗ್ತದೆ ನೋಡಿ. ಏನ್ ಲಗೇಜ್ ಕೂಡ ಹಾಕೊಂಡು ಹೋಗ್ಬೋದು ಅಲ್ವಾ ಸರ್? ಇವರ ಹತ್ರ ಎಷ್ಟು ಗಾಡಿ ಇದೆ ಈಗ? ಇದೊಂದು ಮತ್ತೆ ನಮ್ದೊಂದು ಟಿಟಿ ಒಂದು ಗಾಡಿ ಉಂಟು. ಟಿಟಿ ಒಂದು ಗಾಡಿ ಉಂಟು. ಓಕೆ, ಅದು ಎಷ್ಟು ಸೀಟರ್? ಅದು 14 ಸೀಟರ್. 14 ಸೀಟರ್ ಅಲ್ಲ? ಓಕೆ. ಸೊ ಟಿಟಿ ಬೇಕಾದ್ರೆ ಸಹ ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೇನೆ ಬ್ರ್ಯಾಂಡ್ ನ್ಯೂ ಆದಂತ ಬಸ್ ಬೇಕಾದ್ರೆ ಸಹ ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಕೆಳಗೆ ಬರ್ತಿರುವಂತ ನಂಬರ್ಗೆ ಕರೆ ಮಾಡಿ ಇವರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಫೈನಲ್ ಆಗಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನೆಲ್ಗೆ ಏನ್ ಹೇಳ್ತೀರಾ? ತುಂಬಾ ಒಳ್ಳೆ ವಿಷಯ ಇದೆಲ್ಲ ಮಾಡ್ತೀರಿ, ಬಸ್ ಇದು ವಿಡಿಯೋ ಲಾಗ್ ಎಲ್ಲ ಮಾಡ್ತೀವಿ. ನೋಡ್ತೀರಾ ನೀವೆಲ್ಲ? ಎಲ್ಲ ಪ್ರತಿಯೊಂದು ನೋಡ್ತೀರಾ? ಪ್ರತಿಯೊಂದು ನೋಡ್ತಾರೆ. ಓಹ್ ನೈಸ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗಲಿ ನಿಮ್ಗೆ. ಓಕೆ ಸರ್, ಆಲ್ ದ ಬೆಸ್ಟ್. ಇಲ್ಲಿ ಬಂದ ಥ್ಯಾಂಕ್ಸ್ ನಿಮಗೆ. ಓಕೆ, ಸರಿ. ಓಕೆ, ಆಲ್ ದ ಬೆಸ್ಟ್.